दान्तं दशाननसुतान्तं धरामधिवसन्तं प्रचण्डतपसा क्लान्तं समेत्य विपिनान्तं त्ववापयमनन्तं तपस्विपटलम् यान्तं भवारतिभयान्तं ममाशु भगवन्तं भरेण भजता स्वान्तं सवारिदनुजान्तं सराधरनिशान्तं सतापसवरम् ಇನ್ನೊಮ್ಮೆ ಶ್ಲೋಕ दान्तं दशाननसुतान्तं धरामधिवसन्तं प्रचण्डतपसा क्लान्तं समेत्य विपिनान्तं त्ववापयमनन्तं तपस्विपटलम् यान्तं भवारतिभयान्तं ममाशु भगवन्तं भरेण भजतात् स्वान्तं सवारिदनुजान्तं धराधरनिशान्तं सतापसवरम् 16ನೇ ಶ್ಲೋಕ ಪದವಿಭಾಗ दान्तं दशाननसुतान्तं धराम् अधिवसन्तं प्रचण्डतपसा क्लान्तं समेत्य विपिनान्तं तु अवाप यम् अनन्तं तपस्विपटलम् यान्तं भवारतिभयान्तं मम आशु भगवन्तं हरेण भजतात् स्वान्तं सवारिदनुजान्तं धराधरनिशान्तं सतापसवरಂ ಪದವಿಭಾಗ ಆಗಿದೆ. ಅರ್ಥದ ಕಡೆ ಗಮನಿಸೋಣ. दान्तं ಜಿತೇಂದ್ರಿಯನಾದಂತಹ ಇಂದ್ರಿಯಗಳನ್ನ ಹರಿಬಿಡದೆ ನಿಯಂತ್ರಣ ಮಾಡಿದವನಿಗೆ दान्त ಅಂತ ಕರೀತಾರೆ. दान्तं ಜಿತೇಂದ್ರಿಯನಾದ ದಶಾನನ ಸುತಾಂತಂ ದಶಾನನ 10 ತಲೆ ದಶಾನನಿಂದ ಸುತಾಂತಂ ಅಂದ್ರೆ ಅತ್ಯಂತ ಬಳಲಿದಂತಹ ತಾಂತ ಶಬ್ದ ಬಡಲಿದ ಅನ್ನೋ ಅರ್ಥ ಬರ್ತದೆ. ಸುತಾಂತ ಅಂದ್ರೆ ಬಹಳ ಬಳಲಿದ. ದಶಾನನ ರಾವಣನಿಂದ ಸುತಾಂತಂ ಬಹಳ ಬಳಲಿದಂತಹ ಪ್ರಚಂಡ ತಪಸಾ ಕ್ಲಾಂತಂ ಪ್ರಚಂಡ ಬಹಳ ದೊಡ್ಡ ಕ್ರೂರವಾದ ತಪಸ್ಸಿನಿಂದ ಕ್ಲಾಂತಂ ಕ್ಷಾಮಗೊಂಡಂತಹ ತಪಸ್ವಿ ಪಟಲಂ ಋಷಿ ಸಮೂಹವನ್ನು ತಪಸ್ವಿ ಅಂದ್ರೆ ಋಷಿಗಳು ಪಟಲ ಅಂದ್ರೆ ಸಮೂಹ ಋಷಿ ಸಮೂಹವನ್ನು ಧರಾಂ ಅಧಿವಸಂತಂ ಧರಾಂ ಭೂಮಿಯಲ್ಲಿ ಅಧಿವಸಂತಂ ವಾಸ ಮಾಡಿದಂತಹ ವಿಪಿನಾಂತಂ ವಿಪಿನ ಕಾಟ್ನಲ್ಲಿ ಯಾಂತಂ ವಿಪಿನಾಂತ ಅಂದ್ರೆ ವನದ ಪ್ರಾಂತದಲ್ಲಿ ಯಾಂತಂ ಹೋಗ್ತಾ ಇದ್ದಂತಹ ಎಂ ಯಾವ ಅನಂತಂ ಗುಣಪೂರ್ಣನಾದಂತಹ ರಾಮರೂಪವನ್ನು ಸಮೇತ್ಯ ಅಂದ್ರೆ ಸಂಧಿಸಿ ಹೊಂದಿ ಭವಾರತಿ ಭಯಾಂತಂ ಭವ ಸಂಸಾರ ಭವ ಅರತಿ ಭಯಾಂತಂ ಭವ ಸಂಸಾರವೆಂಬ ಅರತಿ ಶತ್ರು ಅಥವಾ ಸಂಸಾರದ ಅರತಿ ಶತ್ರು
ಭಯ ಇವುಗಳಿಗೆ ಅಂತಂ ದುಃಖದ ಭಯ ಅವುಗಳಿಗೆ ನಾಶವು ಸಮೇತ್ಯ ಅಂದ್ರೆ ಹೊಂದಿ ಭವ ಅರತಿ ಭಯ ಅಂತಂ ಆಶು ಅವಾಪ ಅಲ್ಲಿಗನ್ವಯ. ಭವ ಅಂದ್ರೆ ಸಂಸಾರದ, ಅರತಿ ಸಂಸಾರಕ್ಕೆ ಸಂಬಂಧಪಟ್ಟಂತಹ ಶತ್ರು ಮತ್ತು ಭಯ ದುಃಖ ಮತ್ತು ಭಯ ಇವುಗಳ ಅಂತಂ ನಾಶವು ಅವಾಪ ಹೊಂದಲ್ಪಟ್ಟಿತೋ. ಯಾವ ರಾಮನ ಬಳಿಗೆ ಬರೋಣದ್ರಿಂದ ಇವೆಲ್ಲವೂ ಹೊಂದಲ್ಪಟ್ಟಿತೋ ತಮ್ ಅಂತಹ ತಮ್ಮಂತಹ ಸವಾರಿದನುದಾಂತಂ ಸವ ಅಧ್ವರದ ಯಜ್ಞದ ಅರಿ ಶತ್ರುಗಳಾದಂತಹ ಧನುಜ ದೈತ್ಯರಿಗೆ, ಧನುಜ ರಾಕ್ಷಸರಿಗೆ ಅಂತಂ ನಾಶವನ್ನು ಉಂಟು ಮಾಡಿದ ಧರಾಧರ ನಿಶಾಂತಂ. ಧರಾಧರ ಅಂದ್ರೆ ಚಿತ್ರಕೂಟ ಪರ್ವತದಲ್ಲಿ, ನಿಶಾಂತಂ ಇದ್ದಂತಹ, ಧರಾಧರ ನಿಶಾಂತಂ ಅಂದ್ರೆ ಚಿತ್ರಕೂಟ ಪರ್ವತೆ ನಿಶಾಂತಂ ಉಟಜಃ ಯಸ್ಯ ಅಂತಹ ತಾಪಸವರಂ ಸತಾಪಸವರಂ ತಪಸ್ವಿಗಳಿಂದ ಸಹಿತನಾದಂತಹ ಮಮ ತಪಸ್ವಿಗಳಿಂದ ಸಹಿತನಾದಂತಹ ಭಗವಂತನನ್ನು ಮಮ ನನ್ನ ಸ್ವಾಂತಂ ಮನಸ್ಸು ಆಶು ಭರೇಣ ಭಜತಾತ್. ಮಮ ಸ್ವಾಂತಂ ಅಂದ್ರೆ ನನ್ನ ಈ ಮನಸ್ಸು ಆಶು ಕೂಡಲೇ ಭರೇಣ ಭಕ್ತಿ ಭಾರದಿಂದ ಭಜತಾತ್ ಸೇವಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನೊಮ್ಮೆ ಪದಾರ್ಥ. ತಾಂತಂ ಜಿತೇಂದ್ರಿಯನಾದ ದಶಾನನ ಸುತಾಂತಂ, ದಶಾನನ ಜಿತೇಂದ್ರಿಯರಾದ ಎಲ್ಲ ಮುನಿ ಸಮೂಹಕ್ಕನ್ವಯ. ತಾಂತಂ ಜಿತೇಂದ್ರಿಯವಾದ ದಶಾನನ ಸುತಾಂತಂ ರಾವಣನಿಂದ ಬಹಳ ಬಳಲಿದ ಪ್ರಚಂಡ ತಪಸ ಕ್ಲಾಂತಂ, ಪ್ರಚಂಡ ಕ್ರೂರವಾದ ತಪಸ್ಸಿನಿಂದ ಕ್ಲಾಂತಂ ಕ್ಷಾಮವುಳ್ಳಂತಹ ತಪಸ್ವಿ ಪಟಲಂ ಋಷಿಗಳ ಸಮೂಹವು ಪಟಲ ಶಬ್ದ ನಪುಂಸಕಲಿಂಗ. ಋಷಿಗಳ ಸಮೂಹವು ಧರಾಧರಂ ಧರಾಂ ಅಧಿವಸಂತಂ ಭೂಮಿಯಲ್ಲಿ ವಾಸ ಮಾಡ್ತಿದ್ದ, ವಿಪಿನಾಂತಂ ಯಾಂತಂ ವನಪ್ರಾಂತದಲ್ಲಿ ನಡೀತಾ ಬರ್ತಿದ್ದ, ಯಾವ ಅನಂತಂ ನಾರಾಯಣನ ಅವತಾರನಾದಂತಹ ಗುಣಪೂರ್ಣ ಶ್ರೀ ರಾಮಚಂದ್ರನನ್ನು ಸಮೇತ್ಯ ಹೊಂದಿ ಭವಾರತಿ ಭಯಾಂತಂ ಭವ ಸಂಸಾರಕ್ಕೆ ಸಂಬಂಧಪಟ್ಟ ಅರತಿ ಭಯ ದುಃಖ ಹಾಗೂ ಭಯ ಆ ಎರಡಕ್ಕೂ ಅಂತಂ ನಾಶವನ್ನು ಅವಾಪ ಹೊಂದಿತೋ. ಆ ಎರಡರ ಅಂತಂ ಅಂದ್ರೆ ನಾಶವು ಅವಾಪ ಹೊಂದಲ್ಪಟ್ಟಿತೋ. ದುಃಖ ಕಳ್ಕೊಂಡ್ರು ಭಯನೂ ಕಳ್ಕೊಂಡ್ರು ಕಳ್ಕೊಂಡ್ರೋ ತಮ್ ಅಂತಹ ಸವಾರಿದನು ಜಾಂತಂ ತವ ಯಜ್ಞದ ಅರಿ ಶತ್ರುಗಳಾದ ಧನುಜ ರಾಕ್ಷಸರ ಅಂತಂ ನಾಶವನ್ನು ಮಾಡಿದಂತಹ ಧರಾಧರ ನಿಶಾಂತಂ. ಧರಾಧರ ಅಂದ್ರೆ ಚಿತ್ರಕೂಟ ಪರ್ವತದಲ್ಲಿ ನಿಶಾಂತಂ ಕಳೆದಂತಹ ರಾತ್ರಿಗಳನ್ನು ಕಳೆದಂತಹ ಅಥವಾ ಉಟಜಃ ಯಸ್ಯ ತಾದೃಶಮಂತಹ ಸತಾಪಸವರಂ ತಪಸ್ವಿಗಳಿಂದ ಸಹಿತನಾಗಿದ್ದಂತಹ ಭಗವಂತಂ ಆ ರಾಮಚಂದ್ರನನ್ನು, ಪೂಜ್ಯನಾದ ಶ್ರೀ ರಾಮಚಂದ್ರನನ್ನು ಮಮ ಸ್ವಾಂತಂ ನನ್ನ ಈ ಮನಸ್ಸು ಆಶು ಭರೇಣ ಆಶು ಕೂಡಲೇ ಭರೇಣ ಭಕ್ತಿ ಭಾರದಿಂದ ಭಜತಾತ್ ಸೇವಿಸಲಿ.
ಎಂಥ ಅದ್ಭುತವಾದ ಶ್ಲೋಕ. ರಾಜರು ಶ್ರೀರಾಮಚಂದ್ರನನ್ನ ನನ್ನ ಮನಸ್ಸು ಭಕ್ತಿಯ ಭಾರದಿಂದ ಸೇವಿಸಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಸೇವಿಸುವಂತಾಗಲಿ. ಆ ರಾಮಚಂದ್ರ ಎಂಥವನು ಅಂತ ಹೇಳ್ಬೇಕಲ್ಲ, ಅದ್ರ ವಿವರಣೆ ಕೊಡ್ತಿದ್ದಾರೆ. ವನವಾಸದಲ್ಲಿ ರಾಮಚಂದ್ರ ಬಂದಾಗ ಋಷಿ ಸಮೂಹಕ್ಕೆ ಬಹಳ ದೊಡ್ಡ ಉಪಕಾರ ಆಯ್ತು. ಏನು ಉಪಕಾರ ಆಯ್ತು ಅದನ್ನ ಹೇಳ್ತಾ ಇದ್ದಾರೆ. ಋಷಿಗಳು ಅಂದ್ರೇನು ಸಾಧಾರಣರೇನಲ್ಲ. ಋಷಿ ಸಮೂಹ ಪ್ರಚಂಡ ತಪಸ್ಸನ್ನು ಮಾಡಿ ಒಳ್ಳೆಯ ತಪಸ್ಸುಗಳನ್ನ ಆಚರಣೆ ಮಾಡಿ ಕ್ಷಮಗೊಂಡಿತ್ತು. ಆದ್ರೆ ರಾವಣನ ಭಯದಿಂದ ಬಳಲ್ತಾ ಇತ್ತು. ಬ್ರಹ್ಮವರ ಶಿವವರದಿಂದ ಅವಧ್ಯನಾದ ರಾವಣ ಎಲ್ಲರನ್ನ ಓಡಾಡಿಸ್ತಾ ಇದ್ದ, ಋಷಿಗಳನ್ನು ಓಡಾಡಿಸ್ತಾ ಇದ್ದ. ಅಂಥ ಋಷಿ ಸಮೂಹ ವನವಾಸ ಮಾಡ್ಲಿಕ್ಕೆ ಅಂತ ಬಂದಂಥ ರಾಮಚಂದ್ರನನ್ನ ಎದುರುಗೊಂಡು ಸಮೀಪಕ್ಕೆ ಹೋಗಿ ಹೀಗಾಗ್ತಿದೆ ರಾವಣನಿಂದ ನಮಗೆಲ್ಲ ಅಂತಂದಾಗ, ನಾನಿದ್ದೇನೆ, ನೀವಿನ್ಮೇಲೆ ಭಯ ಪಡಬೇಡ್ರಿ, ದುಃಖಿಸ್ಬೇಡ್ರಿ ಅಂತ ಅವರ ದುಃಖ ಪರಿಹಾರ ಮಾಡಿದ. ಅಲ್ಲಲ್ಲಿ ಕಾಡಿನಲ್ಲಿ ರಾವಣ ತನ್ನ ರಾಕ್ಷಸರ ಸೈನ್ಯವನ್ನು ಕಳಿಸಿ ಋಷಿಗಳಿಗೆ ಹಿಂಸೆ ಕೊಡ್ತಾ ಇದ್ದ. ರಾಮ ಕಾಡಿನಲ್ಲಿ ವಾಸ ಮಾಡಿ ಕಾಡಿನಲ್ಲಿ ಸಂಚಾರ ಮಾಡ್ತಾ ಋಷಿಗಳಿಗೆ ಅಭಯ ನೀಡಬೇಕು, ಅವ್ರಿಗೆ ಯಾರಿಂದ ಭಯ ಆಗ್ತಿದೆ ಅವರನ್ನ ಸಂಹರಿಸಬೇಕು ಅಂತ ರಾಕ್ಷಸರ ಸಂಹಾರ ಮಾಡಿ ಅವರಿಗೆ ಅಭಯ ನೀಡಿದ. ಈಗರ್ಥ ಮೊದಲನೇ ಶ್ಲೋಕದ ಮೊದಲನೇ 2 ಪಾದದ ಅಭಿಪ್ರಾಯ. ಋಷಿ ಸಮೂಹಕ್ಕೆ ಅಭಯ ನೀಡಿದವ, ಋಷಿ ಸಮೂಹದ ದುಃಖವನ್ನ ಕಳೆದವ. ಅಭಯ ಪ್ರದಾನ, ದುಃಖ ಪರಿಹಾರ, ಇದು ಅಧಿಕಾರಿಗಳು, ರಾಜರು ಅಂತಾದವರಿಗೆ ಮಾಡಬೇಕಾದ ಕರ್ತವ್ಯ. ರಾಜರಿಗೆ ಅದು ಕರ್ತವ್ಯ ಆಗಿಸ್ಕೊ. ಅದನ್ನ ನಡೆಸಿದ ರಾಮ. 2 ಪಾದದಲ್ಲಿ ಮುಂದುವರೆದು ಹೇಳುವಾಗ ಅಂತಾರೆ, ಚಿತ್ರಕೂಟ ಪರ್ವತದಲ್ಲಿ ವನವಾಸಕ್ಕೆ ಬಂದಾಗ ಶ್ರೀರಾಮಚಂದ್ರ ಅನೇಕ ತಪಸ್ವಿಗಳನ್ನು ಎದುರುಗೊಂಡ. ಅಲ್ಲಿದ್ದವರನ್ನೆಲ್ಲ ಆನಂದ ಪಡಿಸಿದ. ಅಲ್ಲಿ ಸ್ವಲ್ಪ ದಿನ ವಾಸ ಮಾಡಿದ. ಅವರ ಯಜ್ಞ ಯಾಗಗಳಿಗೆ ನಾಶಪಡಿಸ್ತಿದ್ದ ರಾಕ್ಷಸರ ಸಂಹಾರ ಮಾಡಿದ. ಅಂಥ ರಾಮನನ್ನ ನನ್ನ ಮನಸ್ಸು ಭಕ್ತಿ ಭಾರದಿಂದ ಸೇವಿಸುವಂತಾಗಲಿ ಅಂತ ಪ್ರಾರ್ಥನೆ ಮಾಡಿದ. ಇದಿಷ್ಟು ಶ್ಲೋಕದ ಭಾವಾರ್ಥ. ಫಲ ಏನು ಅಂತ ಚಿಂತನೆ ಮಾಡ್ಲಿಕ್ಕೆ ಬರ್ತದೆ. ಯಾರು ಜಿತೇಂದ್ರಿಯರಾಗಿರ್ತಾರೆ, ಅದು ರಾಮನಿಗೂ ಅನ್ವಯ ಮಾಡಬಹುದು, ಋಷಿಗಳ ಸಮೂಹಕ್ಕೂ ಅನ್ವಯ ಮಾಡಬಹುದು. ಯಾರು ಜಿತೇಂದ್ರಿಯರಾಗಿರ್ತಾರೆ, ತಪಸ್ವಿಗಳಾಗಿರ್ತಾರೆ, ಅಂಥ ಋಷಿ ಕುಲಕ್ಕೆ ರಾಮ ಯಾವತ್ತಿದ್ರೂ ರಕ್ಷಕನಾಗಿ ನಿಲ್ತಾನೆ, ಅವರ ದುಃಖಗಳನ್ನ ಕಡಿತಾನೆ. ಜಿತೇಂದ್ರಿಯರಾಗಿರ್ಬೇಕು, ಇಂದ್ರಿಯಗಳನ್ನ ನಿಗ್ರಹಿಸಿರ್ಬೇಕು, ತಪಸ್ವಿಗಳಾಗಿರ್ಬೇಕು. ಅಂಥ ತಪಸ್ವಿಗಳನ್ನ ರಾಮ ಯಾವತ್ತೂ ಬಿಟ್ಕೊಡಲ್ಲ. ರಾಮ ಯಾವತ್ತೂ ಅವರಿಗೆ ದುಃಖ ಆಗದಂತೆ ನೋಡ್ಕೊಳ್ತಾನೆ. ಏನೋ ಕಾಲದ ಪ್ರಭಾವದಿಂದ ಸ್ವಲ್ಪ ದುಃಖ ಬಂದಂತಾಗಿರ್ತದೆ, ಆದ್ರೆ ಪುನಃ ರಾಮ ಅದನ್ನು ಪರಿಹಾರ ಮಾಡಿ ಕೂಡ್ಲೆ ಅವರಿಗೆ ಅನುಗ್ರಹಣೆ ಮಾಡ್ತಾನೆ. ಇದು ಫಲ. ನಾವು ಇಂದ್ರಿಯಗಳನ್ನು ನಿಗ್ರಹಿಸ್ಕೊಳ್ಬೇಕು, ಒಳ್ಳೆಯ ತಪಸ್ಸನ್ನ ಆಚರಿಸ್ಬೇಕು, ಕರ್ತವ್ಯ ನಿರತರಾಗಬೇಕು. ಅವತ್ತು ಋಷಿ ಸಮೂಹಕ್ಕೆ ರಾವಣನಿಂದ ಬಹಳ ದುಃಖ ಆಗ್ತಾ ಇತ್ತು, ಬಹಳ ಅವರ ತಪಸ್ಸಿಗೆ ವಿಘ್ನ ಬರ್ತಾ ಇತ್ತು. ಅದನ್ನ ರಾಮಚಂದ್ರ ಪರಿಹಾರ ಮಾಡಿದ. ಇವತ್ತು ಸಜ್ಜನ ಸಮೂಹಕ್ಕೆ ರಾವಣನಂಥವರಿಂದ, ದಶಾನನಂಥವರಿಂದ ದುಃಖ ಬರ್ತಾ ಇದೆ, ಅಧಿಕಾರಿ ವರ್ಗಗಳಿಂದ. ಅದನ್ನ ರಾಮನೇ ಪರಿಹಾರ ಮಾಡ್ತಾನೆ ಅಂತ ಅರ್ಥ. ಭವಾರಾತಿ ಭಯಾಂತಂ, ಸಂಸಾರದಲ್ಲಿ ಬರುವಂತಹದ್ದು ದುಃಖ ಮತ್ತು ಭಯ, ಈ 2 ಪರಿಹಾರ ಆಗ್ಬೇಕು. ನಮ್ ಕೈಯಿಂದಲೇ ಅದು ಪರಿಹರಿಸ್ಕೊಳ್ಳಿಕ್ ಶಕ್ತಿ ಇಲ್ದಿದ್ರು ರಾಮನನ್ನ ಸ್ಮರಿಸಿದ್ರೆ ಅದು ಪರಿಹಾರ ಆಗ್ತದೆ. ಅದನ್ನ ತಿಳಿಸಿದ್ರು. ಇನ್ನು ವನವಾಸ ಮಾಡ್ತಾ ಇದ್ದ ರಾಮ, ವನವಾಸದಲ್ಲಿದ್ದಾಗಲೇ ನಡೆದ ಘಟನೆಗಳು ಇವೆಲ್ಲ.
ಚಿತ್ರಕೂಟಕ್ಕೆ ಅಂತ ಬಂದಾಗ ಅವನೊಟ್ಟಿಗೆ ಋಷಿಗಳೆಲ್ಲ ಎದುರುಕೊಂಡು ಆ ಕಥೆಯ ಸಂಗ್ರಹ ಮಾಡಿ ಅವನೊಟ್ಟಿಗೆ ಹೇಗಿದ್ರು, ರಾಮ ಅವರೊಟ್ಟಿಗೆ ಹೇಗೆ ಕಳೆದ ಅಂತ ಸಜ್ಜನರ ಸಂಘ ಮನುಷ್ಯ ಮಾಡಬೇಕು ಅಂತನ್ನೋದಕ್ಕೆ ಇದೊಂದು ನಿದರ್ಶನ. ಚಿತ್ರಕೂಟದಲ್ಲಿ ಕಾಡಿಗೆ ಬಂದ್ರು, ವನವಾಸಕ್ಕೆ ಬಂದು ರಾಮ ಸುಮ್ಮನಿರ್ಲಿಲ್ಲ, ಅಲ್ಲೂ ಸತ್ಸಂಗದೊಳಗೆ ಪಾಲ್ಗೊಂಡಿದ್ದ, ಸಜ್ಜನರ ಜೊತೆಗೇ ಇರ್ತಿದ್ದ. ಅದು ಬಹಳ ಮಹತ್ತರವಾದ ಸಂದೇಶ. ಸತ್ಸಂಗ ಬಹಳ ಮಹತ್ತರವಾದದ್ದು ಅಂತ ತಿಳಿಸಿದ. ಹೀಗೆ ಈ ಶ್ಲೋಕದ ಫಲವನ್ನ, ವಿಷಯವನ್ನ, ಮುಖ್ಯ ವಿಷಯವನ್ನ ಚಿಂತನೆ ಮಾಡಬೇಕು. ದಾಂತಂ ದಶಾನನ ಸುತಾಂತಂ ಧರಾಮಧಿವಸಂತಂ ಪ್ರಚಂಡ ತಪಸಾ ಕ್ಲಾಂತಂ ಸಮೇತ್ಯ ವಿಪಿನಾಂತಂ ತ್ವವಾಪಯಮನಂತಂ ತಪಸ್ವಿ ಪಟಲಂ ಯಾಂತಂ ಭವಾರತಿ ಭಯಾಂತಂ ಮಮಾಶು ಭಗವಂತಂ ಹರೇಣ ಭಜತಾತ್ ಸ್ವಾಂತಂ ಸವಾರಿದನುಜಾಂತಂ ಧರಾಧರ ನಿಶಾಂತಂ ಸತಾಪಸವರಂ. ಹೀಗೆ 16ನೇ ಶ್ಲೋಕವನ್ನ ತಿಳಿಬೇಕು. ನಾಳೆ ಮತ್ತೆ 17ನೇ ಶ್ಲೋಕವನ್ನು ನೋಡೋಣ. ಶ್ರೀಕೃಷ್ಣ ಅರ್ಪಣ.